ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 10 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 170 ಅಡಿ 6 ಇಂಚು ಇರುವಂಥದ್ದು. ಸೊ ಅಂತೂ ಇಂತೂ 170ರ ಗಡಿ ದಾಟಿದ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್. ಇನ್ನು ಭದ್ರಾ ಡ್ಯಾಮ್ ತುಂಬೋದಕ್ಕೆ ಕೇವಲ 16 ಅಡಿ ಬಾಕಿ ಇರುವಂಥದ್ದು. ಸೊ ಇನ್ನು ಇವತ್ತಿನ ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ, ಒಳಹರಿವಿನಲ್ಲಿ ಕುಂಠಿತವಾಗಿ 8,440 ಕ್ಯೂಸೆಕ್ ನೀರು ಇವತ್ತು ಒಳಹರಿವು ಬಂದಿರುವಂಥದ್ದು. ಅದೇ ರೀತಿ ಇವತ್ತಿನ ಹೊರಹರಿವಿನ ನೋಡೋದಾದರೆ 199 ಹೆಚ್ಚು ಕಡಿಮೆ 200 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರನ್ನು ಬಿಡಲಾಗ್ತಾ ಇಲ್ಲ. ಆದರೆ ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 99 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 183 ಅಡಿ 3 ಇಂಚು ಇತ್ತು ಇದೇ ದಿನಾಂಕದಂದು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ನೋಡೋದಾದರೆ, ಒಳಹರಿವನ್ನ ನೋಡೋದಾದರೆ 7,406 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಅದೇ ರೀತಿ ಲಾಸ್ಟ್ ಇಯರ್ನ ಔಟ್ಫ್ಲೋ ನೋಡೋದಾದರೆ 6,214 ಕ್ಯೂಸೆಕ್ ಹೊರಹರಿವು ಇತ್ತು. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ, ಒನ್ಸ್ ಅಗೇನ್ ಸೇಮ್ ಥಿಂಗ್. ಭದ್ರಾ ನದಿಯ ತಟ್ಟದಲ್ಲಿ ಮಳೆ ಆಗ್ತಾ ಇಲ್ಲ, ಮೋಡ ಕವಿದ ವಾತಾವರಣ ಇದೆ, ಆದರೆ ಮಳೆ ಆಗ್ತಾ ಇಲ್ಲ. ಇನ್ನು ಕಳಸ ಕುದುರೆಮುಖ ರೀಜನ್, ಭದ್ರಾ ನದಿಗೆ ಇನ್ಫ್ಲೋ ಕೊಡುವಂಥ ಭಾಗದಲ್ಲೂ ಕೂಡ ಮಳೆ ಪ್ರಮಾಣ ತುಂಬ ಕಡಿಮೆ ಇದೆ. ಸ್ವಲ್ಪ ಮಳೆ ಬರುತ್ತೆ, ಹೋಗುತ್ತೆ, ಆ ಥರ ಇಡೀ ದಿನಕ್ಕೆ 1 ಗಂಟೆ ಮಳೆ ಹೊಳಿಬೋದು ಎಲ್ಲ ಸೇರಿಸಿ, ಈ ಥರ ಬರ್ತಾ ಇದೆ. ಸೊ ಮಳೆ ಜಾಸ್ತಿ ಆಗಲಿ, ಅಷ್ಟೇ ಮಳೆ ಇರುವಂಥದ್ದು. ಈಗ ಇದರ ಪರಿಣಾಮ ಆಲ್ರೆಡಿ ಬೀರಾಗಿದೆ. ಯಾಕಂದರೆ 3ನೇ ತಾರೀಕಿಂದ ಆಶ್ಲೆ ಮಳೆ ಶುರು ಆಗಿತ್ತು, 17ನೇ ತಾರೀಕು ತನಕ ಆಶ್ಲೆ ಮಳೆ ಇದೆ. ಪರಿಣಾಮ ಚೆನ್ನಾಗೇ ಇತ್ತು. ಇನ್ನೂ ಕೂಡ ಸ್ವಲ್ಪ ಮಳೆ ಆದರೆ ಡ್ಯಾಮ್ ಬೇಗ ತುಂಬ್ತಾ ಇತ್ತು. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮನ್ನು ಫಾಲೋ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.